ನಮಸ್ಕಾರ, ಫೋಕಸ್ 18ಗೆ ಸ್ವಾಗತ. ನಾನು ಚೇತನ್ ಹೂಗಾರ್. ರೂಪಾ, ರೋಹಿಣಿ ಮತ್ತು ಮೌದ್ಗಿಲ್ ತ್ರಿಶಂಕು ಕದನ ಶುರುವಾಗಿದ್ದಾದ್ರೂ ಹೇಗೆ? ಡಿಲೀಟ್ ಆದ ನಗ್ನ ಚಿತ್ರಗಳ ರಹಸ್ಯ ಏನು ಎಂಬ ಪ್ರಶ್ನೆ. ಸೋ ಮ್ಯಾಡ್ಲಿ ಬ್ಯೂಟಿಫುಲ್ ಅಂದಿದ್ದಾದ್ರೂ ಯಾರು? 2011, 2013ರ ಹಳೆ ಕತೆಗಳನ್ನ ಕೆದಕಿದ್ದೇಕೆ ರೂಪಾ ಮೌದ್ಗಿಲ್? ರೋಹಿಣಿ ಸಿಂಧೂರಿ ವಿಷಯಗಳನ್ನ ಪರ್ಸನಲ್ ಆಗಿ ತೆಗೆದುಕೊಂಡಿದ್ದಾದ್ರೂ ಯಾಕೆ ರೂಪಾ? ರೂಪಾ ವರ್ಸಸ್ ರೋಹಿಣಿ ಮಧ್ಯದಲ್ಲಿ ಮೌದ್ಗಿಲ್ ಬಂದಿದ್ದಾದ್ರೂ ಹೇಗೆ? ರೋಹಿಣಿ ಸಿಂಧೂರಿಗೆ ರೂಪಾ ಪತಿ ನೆರವಾಗಿದ್ರಾ? ರೋಹಿಣಿ ಬಗ್ಗೆ ರೂಪಾ ಬಿಚ್ಚಿಟ್ಟ ಕಥೆಗಳೇನು? ಇದೇ ಹೊತ್ತಿನ ಫೋಕಸ್ 18 ರೋಹಿಣಿ ವರ್ಸಸ್ ರೂಪಾ ವಿಚಿತ್ರ ಯುದ್ಧ. All I can say is get well soon. ಕಾನೂನು ಹೋರಾಟ ಯಾವ ರೀತಿ ಇರುತ್ತೆ ಮೇಡಮ್? ಇದು ಬಿಡಂಗಿಲ್ಲ, ನಾವು ಎಲ್ಲಾ ರೀತಿ ಮಾಡ್ತೇವೆ. ಪ್ರೊಫೆಷನಲ್ ಆಗಿ ಏನಾದ್ರೂ ಮಾತಾಡ್ಲಿ, ಪರ್ಸನಲ್ ವಿಷಯದಲ್ಲಿ ಮಾತಾಡ್ಬೇಕಾದ್ರೆ ಐ ವಿಲ್ ಟೇಕ್ ಇಟ್ ವೆರಿ ವೆರಿ ಸ್ಟ್ರಾಂಗ್ಲಿ. ನಮ್ಮ ಹಸ್ಬೆಂಡ್ ಮಾತಾಡಿದ್ದಾರೆ, ವಿ ವಿಲ್ ಟೇಕ್ ಆಲ್ ಆಕ್ಷನ್. ಚೀಫ್ ಸೆಕ್ರೆಟರಿಯನ್ನ ಭೇಟಿ ಮಾಡೋಕೆ ಮುಖ ಇದೆಯಾ ಕೇಳಿ. ಕಾನೂನು ಹೋರಾಟ ಕೋರ್ಟ್ ಅಲ್ಲಿ ಹಾಕೋದು ಎಲ್ಲರೂ ಹಾಕ್ತಾರೆ ಲಾಯರ್ ಮೂಲಕ. ಅವ್ರು ಹೋಗಿ ಕಾರ್ಯಾಂಗದ ಚೀಫ್ ಸೆಕ್ರೆಟರಿ ಅವ್ರನ್ನ ಮುಖ್ಯಸ್ಥರನ್ನ ಭೇಟಿ ಆಗ್ಲಿ, ಫಸ್ಟ್ ಆ ಮುಖ ಕೊಟ್ಟು ಮುಖ ಮಾತಾಡೋಕೆ ಅವ್ರ ಮುಖ ಇದೆಯಾ ಕೇಳಿ. 2013-14 ಫೋಟೋಸ್ ಇವಾಗ ಲೇಟೆಸ್ಟ್ ಯಾವುದು ಇಲ್ಲ. ಹೌ ಡಿಡ್ ಶಿ ಗೆಟ್ ದ ಫೋಟೋಸ್ ಫ್ರಮ್ ಹೂಸ್ ಫೋನ್? ಅದು ಹೆಂಗ್ ಗೊತ್ತಾಗತ್ತೆ? ಎನ್ಕ್ವೈರಿ ಮಾಡಬೇಕು. ನಾನು ಇವಾಗಲೇ ಪೊಲೀಸ್ ಸ್ಟೇಷನ್ ಹೋಗ್ಬಿಟ್ಟು ಅವ್ರ ಮೇಲೆನೆ ಕಂಪ್ಲೇಂಟ್ ಮಾಡ್ತೀನಿ. ರೋಹಿಣಿ ವರ್ಸಸ್ ರೂಪಾ ಜಟಾಪಟಿ ತಾರಕಕ್ಕೇರ್ತಾ ಇದೆ. ಒಬ್ರಿಗೊಬ್ರು ಬೆಂಕಿ ಬಿರುಗಾಳಿಯಂತೆ ಸೆಣಸಾಟಕ್ಕೆ ಸಿದ್ಧವಾಗಿದ್ದಾರೆ. ಇವರ ಗಲಾಟೆ ಈಗ ಕೀಳು ಮಟ್ಟದ ನಿಂದನೆಗೂ ಹೋಗಿದ್ದು ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ಒಬ್ಬರು ನಗ್ನ ಚಿತ್ರಗಳು ಸೋ ಮ್ಯಾಡ್ಲಿ ಬ್ಯೂಟಿಫುಲ್ ಅಂತ ಹೇಳಿರೋ ಫೋಟೋಗಳ ಸ್ಕ್ರೀನ್ ಶಾಟ್ ಶೇರ್ ಮಾಡಿದ್ರೆ ಮತ್ತೊಬ್ಬರು ಗೆಟ್ ವೆಲ್ ಸೂನ್ ಅಂತ ಹೇಳ್ತಿದ್ದಾರೆ. ಇವರು ಜಗಳ ಈಗ ಸರ್ಕಾರಕ್ಕೂ ತಲೆನೋವಾಗಿದ್ದು ಸೂಕ್ತ ಕ್ರಮ ತೆಗೆದುಕೊಳ್ಳುವಂತೆ ಸಿಎಂ ಬೊಮ್ಮಾಯಿ ಸೂಚಿಸಿದ್ದಾರೆ. ರೋಹಿಣಿ ವರ್ಸಸ್ ಡಿ ರೂಪಾ ಜಗಳದ ಹಿಂದಿದೆಯಾ ಬೇರೆ ಕಥೆ? 2011, 2013 ಹಳೆ ಕಥೆಗಳನ್ನು ಕೆದಕಿದ್ದಕ್ಕೆ ರೂಪಾ ಮೌದ್ಗಿಲ್. ಸೋ ಮ್ಯಾಡ್ಲಿ ಬ್ಯೂಟಿಫುಲ್ ಡಿಲೀಟ್ ಆಗಿದ್ಯಾವ ರಹಸ್ಯ? ಎಸ್, ದಿನದಿಂದ ದಿನಕ್ಕೆ ರೂಪಾ ಮತ್ತು ರೋಹಿಣಿ ಫೈಟ್ ಬೆಂಕಿಯಂತೆ ಹರಡಿಕೊಳ್ತಾ ಇದೆ. ಇದರ ನಡುವೆ ಹೊಸ ಸೀಕ್ರೆಟ್ಗಳು ಬೆಳಕಿಗೆ ಬರ್ತಾ ಇವೆ. ಇಬ್ಬರು ಅಧಿಕಾರಿಗಳ ನಡುವೆ ಜಗಳ ಆದ್ರೆ ಏನೆಲ್ಲ ಆಗುತ್ತೆ, ಎಷ್ಟೆಲ್ಲ ರಹಸ್ಯಗಳು ಬಯಲಾಗುತ್ತೆ ಅನ್ನೋದಕ್ಕೆ ರೋಹಿಣಿ ಮತ್ತು ರೂಪಾ ನಡುವಿನ ಜಗಳವನ್ನೇ ಉದಾಹರಣೆಯಾಗಿ ತೆಗೆದುಕೊಳ್ಳಬಹುದು. ಭಾನುವಾರ ಇದ್ದಕ್ಕಿದ್ದಂತೆ ರೋಹಿಣಿ ಸಿಂಧೂರಿ ವಿರುದ್ಧ ತಿರುಗಿ ಬಿದ್ದಿದ್ದ IPS ಅಧಿಕಾರಿ ರೂಪಾ ಸಾಲು ಆರೋಪಗಳನ್ನು ಮಾಡಿದ್ರು. ಇದನ್ನೆಲ್ಲ ನೋಡಿಕೊಂಡು ಸೈಲೆಂಟ್ ಆಗಿದ್ದ ರೋಹಿಣಿ ಸಂಜೆ ಹೊತ್ತಿಗೆ ಒಂದು ಪತ್ರಿಕಾ ಹೇಳಿಕೆ ಬಿಡುಗಡೆ ಮಾಡಿ ರೂಪಾಗೆ ಟಾಂಗ್ ಕೊಟ್ಟಿದ್ರು. ಈಗ ಆ ಜಗಳ ತಾರಕಕ್ಕೇರಿದ್ದು ನಾನಾ ನೀನಾ ನೋಡ ಬಿಡೋಣ ಅನ್ನುವ ಮಟ್ಟಕ್ಕೆ ರೂಪಾ ರೋಹಿಣಿ ಹೋಗಿದ್ದಾರೆ. ಭಾನುವಾರ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದ ಜನರನ್ನ ಶಾಕ್ಗೆ ಗುರಿ ಮಾಡಿದ್ದು ಈ ರೂಪಾ ಮತ್ತು ರೋಹಿಣಿ ಜಗಳ. ರೋಹಿಣಿ ಅವರ ಫೋಟೋಗಳನ್ನ ಬಿಡುಗಡೆ ಮಾಡಿ ಸಾಲು ಆರೋಪಗಳನ್ನ ಮಾಡಿದ IPS ಅಧಿಕಾರಿ ರೂಪಾ ರೋಹಿಣಿ ವಿರುದ್ಧ ಕೆಂಡವಾಗಿದ್ರು. ಅದೇ ಸೋಮವಾರ ರೂಪಾ ಮೌದ್ಗಿಲ್ ಅವರಿಗೆ ಕೌಂಟರ್ ಕೊಡೋ ಕೆಲಸವನ್ನ ರೋಹಿಣಿ ಕುಟುಂಬ ಮಾಡ್ತಾ ಇದೆ. ಈಗಾಗಲೇ ರೂಪಾ ಅವರನ್ನ ಮಾನಸಿಕ ಅಸ್ವಸ್ಥೆ ಅನ್ನೋ ತರ ಟೀಕಿಸಿದ್ದ ಸಿಂಧೂರಿ ಈಗ ಗೆಟ್ ವೆಲ್ ಸೂನ್ ಅಂತ ಹೇಳಿ ಕೌಂಟರ್ ಕೊಟ್ಟಿದ್ದಾರೆ. ಸರಿ ಅಲ್ಲ, ಬೇಡ, ನಾವು ಒಂದೇ ಹೇಳ್ತೀವಿ, ಗೆಟ್ ವೆಲ್ ಸೂನ್ ಅಷ್ಟೇ. IPS ಅಧಿಕಾರಿಯಾಗಿ ಮಾತಾಡ್ತಾ ಇಲ್ಲ ಅಂತ ಆರೋಪ ಮಾಡ್ತಾರೆ. ದಿಸ್ ಇಸ್ ನಾಟ್ ದ ಫೋರಮ್, ದಿಸ್ ಇಸ್ ನಾಟ್ ದ ಪ್ಲಾಟ್ಫಾರ್ಮ್. ಈ ತರ ಮಾತಾಡೋದು ಸರಿಯಲ್ಲ. ಸರ್ಕಾರ ಗಮನಕ್ಕೆ ತಗೊಂಡ್ ಬರಬೇಕು. ಈ ತರ ವೈಯಕ್ತಿಕ ತೇಜೋವರ ಮಾಡೋದು ಸರಿಯಲ್ಲ. All I can say is get well soon.
ಮೇಡಮ್ ಇದ್ರ ಬಗ್ಗೆ ನಿಮ್ ಕಾನೂನು ಹೋರಾಟ ಯಾವ ರೀತಿ ಇರುತ್ತೆ ಮೇಡಮ್? ಅಲ್ಲ, ಇದು ಬಿಡಂಗಿಲ್ಲ. ನಾವು ಎಲ್ಲಾ ರೀತಿ ಮಾಡ್ತೇವಿ. ಪ್ರೊಫೆಷನಲ್ ಆಗಿ ಏನಾದ್ರೂ ಮಾತಾಡ್ಲಿ, ಪರ್ಸನಲ್ ವಿಷಯದಲ್ಲಿ ಮಾತಾಡಬೇಕಾದ್ರೆ ಐ ವಿಲ್ ಟೇಕ್ ಇಟ್ ವೆರಿ ವೆರಿ ಸ್ಟ್ರಾಂಗ್ಲಿ. ನಮ್ಮ ಹಸ್ಬೆಂಡ್ ಮಾತಾಡಿದ್ದಾರೆ. ವಿ ವಿಲ್ ಟೇಕ್ ಆಲ್ ಆಕ್ಷನ್. ತಮ್ಮ ಪತ್ನಿ ಮೇಲಿನ ಆರೋಪಕ್ಕೆ ಸಿಡಿದೆದ್ದಿರೋ ಸಿಂಧೂರಿ ಅವರ ಪತಿ ರೂಪಾ ಮಾಡಿರೋ ಆರೋಪಗಳನ್ನ ಸಾಬೀತುಪಡಿಸಬೇಕು. ಅವರು ಸಿಂಧೂರಿ ಅವರ ಫೋಟೋಗಳನ್ನ ಎಲ್ಲಿಂದ ತೆಗೆದುಕೊಂಡ್ರು ಅಂತ ಹೇಳಬೇಕು. ಯಾರಿಗೂ ಸಿಂಧೂರಿ ಅವರು ಫೋಟೋ ಕಳಿಸಿದ್ರೆ ಫೋಟೋ ಜೊತೆ ಮೆಸೇಜ್ ಇರಬೇಕಲ್ವಾ, ಅದನ್ನ ತೋರಿಸ್ಲಿ. ಯಾರಿಗೆಲ್ಲ ಫೋಟೋ ಕಳಿಸಿದ್ದಾರೆ ಅನ್ನೋದನ್ನೂ ಬಹಿರಂಗಪಡಿಸಲಿ ಅಂತ ಸವಾಲ್ ಹಾಕಿ ಅವರ ವಿರುದ್ಧ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇವಾಗ ಆ 3 ಹೆಸರು ಹೇಳಿಲ್ಲ ಅಂದ್ರೆ ಶಿ ಹಸ್ ಮಿಸ್ಯೂಸ್ಡ್ ಅವರ್ ಪವರ್, ಟೇಕನ್ ಸ್ಕ್ರೀನ್ ಶಾಟ್ಸ್. ಅದು ಇವಾಗ ಓಕೆ, ನಾನೇ ನಿಮ್ಗೆ ಹೇಳ್ತೀನಿ, ಪಬ್ಲಿಕ್ ಪರ್ಸನ್, ಐ ಆಮ್ ಸೆಂಡಿಂಗ್ ಯು ಫ್ರಮ್ ಸಮ್ ಫೋಟೋಸ್ ವಾಟ್ಸ್ಆಪ್ ಅಲ್ಲಿ. ಅದ್ರ ಕೆಳಗಡೆ ಮೇಲೆ ಮೆಸೇಜ್ ಇರತ್ತಲ್ಲ, ಹಿಂಗೆ ಒಂದು ಎಕ್ಸರ್ಸೈಸ್ ಫೋಟೋನ ತಗೊಳ್ಳಿ, ಐ ವರ್ಕ್ಡ್ ಔಟ್, ಐ ಬರ್ನ್ ಸೋ ಮೆನಿ ಕ್ಯಾಲರೀಸ್ ಅಂತ ಒಂದು ಮೆಸೇಜ್ ಇರತ್ತಲ್ಲ, ಆ ಸ್ಕ್ರೀನ್ ಶಾಟ್ ತೆಗೆದ್ಬಿಟ್ಟು ಕಳಿಸ್ಬೇಕು. ಫೋಟೋ ತೆಗೆದ್ಬಿಟ್ಟು ಯಾವುದು 2013-14 ಫೋಟೋಸ್, ಇವಾಗ ಲೇಟೆಸ್ಟ್ ಯಾವುದು ಇಲ್ಲ. ಹೌ ಡಿಡ್ ಶಿ ಗೆಟ್ ದ ಫೋಟೋಸ್, ಫ್ರಮ್ ಹೂಸ್ ಫೋನ್? ಅದು ಹೆಂಗ್ ಗೊತ್ತಾಗತ್ತೆ? ಎನ್ಕ್ವೈರಿ ಮಾಡಬೇಕು. ನಾನು ಇವಾಗಲೇ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಅವ್ರ ಮೇಲೆನೆ ಕಂಪ್ಲೇಂಟ್ ಮಾಡ್ತೀನಿ. ಎಸ್, ರೋಹಿಣಿ ಸಿಂಧೂರಿ ಅವರ ಪತಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ರೆ ರೋಹಿಣಿ ಸಿಂಧೂರಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರಿಗೆ ದೂರು ಸಲ್ಲಿಸಿದ್ದಾರೆ. ತನ್ನ ಮೇಲೆ ಇಲ್ಲಸಲ್ಲದ ಆರೋಪ ಮಾಡಿ ವೈಯಕ್ತಿಕ ತೇಜೋವಧೆ ಮಾಡಿದ ರೂಪಾ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ. ಆಲ್ ಇಂಡಿಯಾ ಸರ್ವಿಸ್ ಕಂಡಕ್ಟ್ ರೂಲ್ಸ್ ನಡಿ ಮುಖ್ಯ ಕಾರ್ಯದರ್ಶಿ ವಂದಿತಾ ಶರ್ಮಾಗೆ ರೋಹಿಣಿ ಸಿಂಧೂರಿ ದೂರು ನೀಡಿದ್ದಾರೆ. ತನ್ನ ಮೇಲೆ ರೂಪಾ ಮಾಡಿದ್ದ ಆರೋಪಗಳಲ್ಲಿ ಹುರುಳಿಲ್ಲ ಅನ್ನೋದಕ್ಕೆ ದಾಖಲೆಗಳನ್ನು ಸಲ್ಲಿಸಿರುವ ರೋಹಿಣಿ ರೂಪಾ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ರೂಪಾ ಅವರು ಒಂದು IPS ಅಧಿಕಾರಿಯಾಗಿದ್ದಾರೆ. ಅವರ ಕಾರ್ಯವ್ಯಾಪ್ತಿ ನಮಗೂ ಸಂಬಂಧ ಇಲ್ಲ. ಅವರು ಬೇರೆ ಸರ್ವಿಸ್ಸೇ ಅವ್ರದ್ದು. ಆದಾಗ್ಯೂ ನಮ್ಮ ಪ್ರೊಫೆಷನಲ್ ಡೆಸಿಷನ್ಸ್ ಅಥವಾ ಪ್ರೊಫೆಷನಲ್ ಲೈಫ್ ಮೇಲೆ ಪದೇ ಪದೇ ಯಾವಾಗಿಂದಲೂ ಅವರು ಆಕ್ಷೇಪಣೆಗಳನ್ನು ಸೋಷಿಯಲ್ ಮೀಡಿಯಾನಲ್ಲಿ ಹಾಕ್ತಾ ಇದ್ದಾರೆ. ನಾನು ಯಾವ ಸೋಷಿಯಲ್ ಮೀಡಿಯಾದಲ್ಲಿನೂ ಇಲ್ಲ. ಐ ಆಮ್ ನಾಟ್ ಆನ್ ಟ್ವಿಟರ್ ಆರ್ ಫೇಸ್ಬುಕ್, ಯಾವುದರಲ್ಲಿ ನಾನು ಆ್ಯಕ್ಟಿವ್ ಇಲ್ಲ ಫಾರ್ ಮೈ ಓನ್ ರೀಸನ್ಸ್. ಸೊ ಎಲ್ಲದಕ್ಕೂ ನಾನು ಅಲ್ಲಿ ಉತ್ತರ ಕೊಡಲಿಕ್ಕಾಗಲ್ಲ. ಐ ಡೋಂಟ್ ಥಿಂಕ್ ದಟ್ ಇಸ್ ದ ಪ್ಲಾಟ್ಫಾರ್ಮ್ ಆಲ್ಸೋ. ಆ್ಯಂಡ್ ಐ ಥಿಂಕ್ ದರ್ ಇಸ್ ಅ ಸರ್ಟನ್ ಡಿಗ್ನಿಟಿ ಆ್ಯಂಡ್ ಡೆಕೋರಮ್ ಆಫೀಸರ್ಸ್ ಮೇಂಟೈನ್ ಮಾಡಬೇಕು. ಅದು ಕ್ಯಾಡರ್ಗೂ ಆ್ಯಂಡ್ ಸರ್ವಿಸ್ಗೂ ಶೋಭೆ ತರುವಂಥದ್ದು. ಈ ಕಾಂಟೆಕ್ಸ್ನಲ್ಲಿ ಅವರು ಪ್ರೊಫೆಷನಲ್ ಆಗಿ ಏನೇನು ಮಾತಾಡಿದ್ದಾರೆ ಎಲ್ಲದಕ್ಕೂ ನಾನು ಮಾನ್ಯ ಮುಖ್ಯ ಕಾರ್ಯದರ್ಶಿ ಅವರಿಗೆ ರಿಪೋರ್ಟ್ ಕೊಟ್ಟಿದ್ದೀನಿ. ಏನು ಪರ್ಸನಲ್ ಅಲಿಗೇಷನ್ಸ್ ಮಾಡಿದ್ದಾರೆ, ಬೆಳಗ್ಗೆ ನಮ್ಮ ಯಜಮಾನರು ಮಾತಾಡಿದ್ದಾರೆ. ಹಿ ಹಸ್ ಆಲ್ಸೋ ಸೆಟ್ ದ ಸೇಮ್ ಥಿಂಗ್. ಏನಕ್ಕೆ ಪದೇ ಪದೇ ಅವರ ವಿರುದ್ಧ ಮಾತಾಡ್ತಿದ್ದಾರೆ? ಬಿಕಾಸ್ ದೇರ್ ಆರ್ ಸೋ ಮೆನಿ ಆಫೀಸರ್ಸ್, IAS IPS ಆಫೀಸರ್ಸ್ ತುಂಬ ಜನ ಇದ್ದಾರೆ. ಪದೇ ಪದೇ ನಮ್ಮ ಬಗ್ಗೆ ಮಾತಾಡುವ ಅವಶ್ಯಕತೆ ಏನಿದೆ? ಆ್ಯಂಡ್ ಆಲ್ಸೋ ಹೂ ಆರ್ ದ ಆಫೀಸರ್ಸ್ ಇಫ್ ಶಿ ಈಸ್ ಎಲಿಜಿಂಗ್? ಯಾರಿಗೆ ಕಳಿಸಿದ್ರು ಹೆಸರು ಹೇಳಿ ಅವ್ರನ್ನ ಹೋಗಿ ಕೇಳಬಹುದು. ಭಾನುವಾರವೆಲ್ಲ IPS ಅಧಿಕಾರಿ ರೂಪಾ ಅವರು ಸೋಷಿಯಲ್ ಮೀಡಿಯಾ ಮೂಲಕ ಸೌಂಡ್ ಮಾಡಿದ್ರೆ, ಸೋಮವಾರ IAS ಅಧಿಕಾರಿ ರೋಹಿಣಿ ಮತ್ತು ಅವರ ಪತಿ ಪೊಲೀಸ್ ಸೆಕ್ರೆಟರಿ ಕಂಪ್ಲೇಂಟ್ ಅಂತ ಸದ್ದು ಮಾಡಿದ್ದಾರೆ. ಆದರೆ ಇದಕ್ಕೆಲ್ಲ ಕೌಂಟರ್ ಕೊಡುವಂತೆ ರೂಪಾ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಹಲವು ಸ್ಕ್ರೀನ್ ಶಾಟ್ ಹರಿಬಿಟ್ಟಿದ್ದಾರೆ. ರೋಹಿಣಿ ಸಿಂಧೂರಿ ಕಳಿಸಿ ಡಿಲೀಟ್ ಮಾಡಿದ್ದಾರೆ ಅನ್ನೋ ಒಂದು ಸ್ಕ್ರೀನ್ ಶಾಟ್ ಪೋಸ್ಟ್ ಮಾಡಿದ್ದು, ಅದರಲ್ಲಿ ಅವರು ಡಿಲೀಟ್ ಮಾಡಿದ ಫೋಟೋ ಕೆಳಗೆ ಸೋ ಮ್ಯಾಡ್ಲಿ ಬ್ಯೂಟಿಫುಲ್ ಅನ್ನೋ ಸಂದೇಶ ಇದೆ. ಅದನ್ನ ಯಾರು ಕಳಿಸಿದ್ರು, ಯಾವಾಗ ಕಳಿಸಿದ್ರು ಅನ್ನೋದು ಗೊತ್ತಿಲ್ಲ. ಈ ರೀತಿ ಫೋಟೋ ಪೋಸ್ಟ್ ಮಾಡಿರೋ ರೂಪಾ ಗೆಟ್ ವೆಲ್ ಸೂನ್ ಅಂತ ಹೇಳೋರು ತಮ್ಮ ಡಿಲೀಟ್ ಮಾಡಿರೋ ನಗ್ನ ಚಿತ್ರಗಳ ಬಗ್ಗೆ ಮಾತಾಡ್ತಾರಾ ಅಂತ ಗರಂ ಆಗಿದ್ದಾರೆ. ಫೋಟೋಗಳನ್ನ ರೋಹಿಣಿ ಸಿಂಧೂರಿ ಅವರೇ ಕಳಿಸಿದ್ದಾರೆ. ಅದ್ರ ಕೆಳಗೆ ಸೋ ಮ್ಯಾಡ್ಲಿ ಬ್ಯೂಟಿಫುಲ್ ಅಂತ ಬರೆದಿದ್ದಾರೆ. ಅಂದ್ರೆ ಅವರು ಯಾವ ರೀತಿ ಫೋಟೋಗಳನ್ನ ಕಳಿಸಿರಬಹುದು ಅಂತ ಯೋಚನೆ ಮಾಡಿ ಅಂತ IPS ಅಧಿಕಾರಿ ರೂಪಾ ಹೇಳ್ತಾ ಇದ್ದಾರೆ. ಆದ್ರೆ ಸಿಂಧೂರಿ ಅವರು ಯಾರಿಗೆ ತಮ್ಮ ಫೋಟೋಗಳನ್ನ ಕಳಿಸಿದ್ರು ಅನ್ನೋದನ್ನ ಮಾತ್ರ ಹೇಳ್ತಾ ಇಲ್ಲ. ಇದೇ ವಿಚಾರ ಈಗ ಎಲ್ಲರ ಕುತೂಹಲ ಕೆರಳಿಸಿದೆ. ಈ ಮೊದಲು ದಿವಂಗತ IAS ಅಧಿಕಾರಿ ಜೊತೆ ರೋಹಿಣಿ ಸಿಂಧೂರಿ ಚಾಟಿಂಗ್ ಮಾಡುತ್ತಿದ್ರು ಅನ್ನೋದು ಗೊತ್ತಾಗಿತ್ತು. ಈಗ ಅವರು ಬೇರೆ ಅಧಿಕಾರಿಗಳ ಜೊತೆಯೂ ಹಾಗೆ ಮಾಡಿದ್ದಾರೆ ಅನ್ನೋ ಆರೋಪ ಬಂದಿದೆ. ಆದ್ರೆ ಇದಕ್ಕೆಲ್ಲ ತಿರುಗೇಟು ಕೊಟ್ಟಿರೋ ರೋಹಿಣಿ, ನಾನು ಯಾರಿಗೆ ಫೋಟೋ ಕಳಿಸಿದ್ದೇನೆ ಅವರ ಹೆಸರು ಹೇಳಿದ್ರೆ ಮಾತಾಡಬಹುದು ಅಂತ ಟಾಂಗ್ ಕೊಟ್ಟಿದ್ದಾರೆ. ಏನಕ್ಕೆ ಪದೇ ಪದೇ ಅವರ ವಿರುದ್ಧ ಮಾತಾಡ್ತಿದ್ದಾರೆ? ಬಿಕಾಸ್ ದೇರ್ ಆರ್ ಸೋ ಮೆನಿ ಆಫೀಸರ್ಸ್, IAS IPS ಆಫೀಸರ್ಸ್ ತುಂಬ ಜನ ಇದ್ದಾರೆ. ಪದೇ ಪದೇ ನಮ್ಮ ಬಗ್ಗೆ ಮಾತಾಡುವ ಅವಶ್ಯಕತೆ ಏನಿದೆ? ಆ್ಯಂಡ್ ಆಲ್ಸೋ ಹೂ ಆರ್ ದ ಆಫೀಸರ್ಸ್ ಇಫ್ ಶಿ ಈಸ್ ಎಲಿಜಿಂಗ್? ಯಾರಿಗೆ ಕಳಿಸಿದ್ರು ಹೆಸರು ಹೇಳಿ ಅವ್ರನ್ನ ಹೋಗಿ ಕೇಳಬಹುದು. ಎಸ್, ನಾವು ಮೊದಲೇ ಹೇಳಿದ ಹಾಗೆ ದೊಡ್ಡವರ ಜಗಳದಲ್ಲಿ ಅನೇಕ ವಿಷಯಗಳು, ರಹಸ್ಯಗಳು ಆಚೆ ಬಂದ್ಬಿಡುತ್ತೆ. ಈಗ IAS ಮತ್ತು IPS ಅಧಿಕಾರಿಗಳ ಜಗಳದಲ್ಲೂ ಜನರಿಗೇ ಗೊತ್ತಿಲ್ಲದ ಸಾಕಷ್ಟು ವಿಷಯಗಳು ಬಯಲಿಗೆ ಬಂದಿವೆ. ದಕ್ಷ ಅಧಿಕಾರಿ ಯಾರಿಗೂ ಕೇರ್ ಮಾಡಲ್ಲ, ಜನಪ್ರತಿನಿಧಿಗಳನ್ನೇ ಎದುರು ಹಾಕ್ಕೊಳ್ತಾರೆ ಅನ್ನೋ ಹೆಸರು ಪಡೆದಿದ್ದ ರೋಹಿಣಿ ಸಿಂಧೂರಿ ಮೇಲೆ ಈಗ ಸಾಲು ಆರೋಪಗಳು ಕೇಳಿ ಬಂದಿವೆ.
ರೂಪಾ ಆರೋಪಗಳೇನು ಅಂತ ನೋಡೋದಾದ್ರೆ, 1. ಡಿಕೆ ರವಿ ಆತ್ಮಹತ್ಯೆ ಪ್ರಕರಣದಲ್ಲಿ ಸಿಂಧೂರಿ ಅವರೊಂದಿಗೆ ಚಾಟ್ ಉಲ್ಲೇಖವಿದೆ. 2. ಮಂಡ್ಯ ಸಿಇಒ ಆಗಿದ್ದಾಗ ಸುಳ್ಳು ಲೆಕ್ಕ ಕೊಟ್ಟು ಪ್ರಶಸ್ತಿ ಪಡೆದಿದ್ದಾರೆ ಎಂಬ ಆರೋಪವಿದೆ. 3. ಚಾಮರಾಜನಗರದಲ್ಲಿ 24 ಮಂದಿ ಆಕ್ಸಿಜನ್ ಇಲ್ಲದೆ ಸತ್ತ ಪ್ರಕರಣದಲ್ಲಿ ಇವರ ಪಾತ್ರವಿದೆ. 4. IPS ಅಧಿಕಾರಿ ಹರೀಶ್ ಆತ್ಮಹತ್ಯೆ ಮಾಡಿಕೊಂಡಿದ್ದು ಇವರಿಂದಲೇ ಎಂಬ ಆರೋಪವಿದೆ. 5. ಶಾಸಕ ಸಾರಾ ಮಹೇಶ್ ಮೇಲೆ ಆರೋಪ ಮಾಡಿ ಈಗ ಸಂಧಾನಕ್ಕೆ ಹೋಗಿದ್ದೇಕೆ. 6. ಹಾಸನದಲ್ಲಿ 1 ವರ್ಷಕ್ಕೆ ಎತ್ತಂಗಡಿಯಾಗಿ ಮೈಸೂರು ಡಿಸಿ ಆಗಿದ್ದೇಗೆ. 7. ಮನುಷ್ಯತ್ವ ಇರೋರು ಜನರು ಸಾಯೋ ಸಮಯದಲ್ಲಿ ಈಜುಕೊಳ ಕಟ್ಟಿಸ್ತಾರ. ಅಗ್ಗದ ಬ್ಯಾಗುಗಳನ್ನ ದುಬಾರಿ ಬೆಲೆಗೆ ಖರೀದಿಸಿದ ಆರೋಪ ಇವರ ಮೇಲಿದೆ. 9. ಹಲವು IPS ಅಧಿಕಾರಿಗಳಿಗೆ ಆಕ್ಷೇಪಾರ್ಹ ಫೋಟೋಗಳನ್ನ ಕಳಿಸಿದ್ದಾರೆ. ಇಷ್ಟು ಮಾತ್ರವಲ್ಲದೆ ಕನ್ನಡದ ಹುಡುಗಿ ಶಿಲ್ಪಾ ನಾಗ್ ಅವರ ಜೊತೆ ಜಗಳ ರಂಪ ಮಾಡಿದ್ದಾರೆ. ಪ್ರಾಮಾಣಿಕ ಅಧಿಕಾರಿ ಹರ್ಷ ಗುಪ್ತಾ ಅವರೊಂದಿಗೆ ಇಬ್ಬರು ಜಗಳ ಮಾಡಿಕೊಂಡಿದ್ರು. ಅಜಾತಶತ್ರು IAS ಅಧಿಕಾರಿ ಮಣಿವಣ್ಣನ್ ಅವರೊಂದಿಗೂ ಜಗಳ ಮಾಡಿಕೊಂಡಿದ್ರು. ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಆಕ್ಸಿಜನ್ ಸ್ವಂತಕ್ಕೆ ಬಳಸಿಕೊಳ್ತಾರೆ ಅಂತ ಆರೋಪ ಮಾಡಿದ್ರು. ಅದನ್ನ ಸಾಬೀತುಪಡಿಸಿಲ್ಲ ಯಾಕೆ ಅಂತ ರೂಪಾ ಮೌದ್ಗಿಲ್ ರೋಹಿಣಿ ಸಿಂಧೂರಿಗೆ ಕೇಳಿದ್ದಾರೆ. ಅವರ ಮೇಲೆ ಸಾಲು ಸಾಲು ಆರೋಪಗಳನ್ನು ಮಾಡಿದ್ದಾರೆ. ಅಲ್ಲದೆ ಮೈಸೂರಿನ ಹೆರಿಟೇಜ್ ಕಟ್ಟಡದಲ್ಲಿ ತಮ್ಮ ಸ್ವಂತಕ್ಕಾಗಿ ಸ್ವಿಮ್ಮಿಂಗ್ ಪೂಲ್ ಮಾಡಿಕೊಂಡಿದ್ರು. ಡಾಕ್ಟರ್ ರವಿಶಂಕರ್ ನಡೆಸಿದ ತನಿಖೆಯಲ್ಲಿ ಈ ತಪ್ಪು ಸಾಬೀತಾಗಿದೆ. ಅಲ್ಲದೆ ರೋಹಿಣಿ ಸಿಂಧೂರಿ ಪತಿ ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿದ್ದು ಅವರಿಗೆ ರೋಹಿಣಿ ನೆರವಾಗಿದ್ದಾರೆ. ಜಮೀನು ವಿಚಾರದಲ್ಲಿ ಪ್ರಭಾವ ಬಳಸಿ ಅಧಿಕಾರ ದುರುಪಯೋಗ ಪಡಿಸಿಕೊಂಡ ಆರೋಪ ಇವರ ಮೇಲಿದೆ. ಈಕೆ ಪ್ರೊಬೇಷನರಿಯಲ್ಲಿದ್ದಾಗ ಅಲ್ಲಿದ್ದ ಡಿಸಿ ಮತ್ತು ಆತನ ಪತ್ನಿಯ ಸಂಸಾರದಲ್ಲಿ ಹುಳಿ ಹಿಂಡಿದ್ರು ಅಂತ ರೂಪಾ ಆರೋಪಗಳ ಸುರಿಮಳೆಗೈದಿದ್ದಾರೆ. ಎಸ್, ಒಂದಲ್ಲ ಎರಡಲ್ಲ ಅಂತ ರೋಹಿಣಿ ಸಿಂಧೂರಿ ವಿರುದ್ಧ 19 ಆರೋಪಗಳನ್ನು ಮಾಡಿದ್ರು ರೂಪಾ ಮೌದ್ಗಿಲ್. ಇದರಲ್ಲಿ ಎಷ್ಟೋ ವಿಚಾರಗಳು ಜನರಿಗೆ ಗೊತ್ತೇ ಇಲ್ಲ. ಒಬ್ಬ ಅಧಿಕಾರಿ ಮತ್ತೊಬ್ಬ ಅಧಿಕಾರಿ ವಿರುದ್ಧ ಇಷ್ಟೆಲ್ಲ ಆರೋಪಗಳನ್ನು ಮಾಡಿದ್ದು ಇದನ್ನ ನಂಬಬೇಕಾ, ಇದೆಲ್ಲ ಸತ್ಯಾನ ಅಂತ ಜನ ಯೋಚಿಸುವಂತೆ ಆಗಿದೆ. ಇದರ ನಡುವೆ ಒಂದು ಪತ್ರಿಕಾ ಹೇಳಿಕೆ ಬಿಡುಗಡೆ ಮಾಡಿದ್ದ ರೋಹಿಣಿ ಸಿಂಧೂರಿ ತನ್ನ ಮೇಲಿನ ಆರೋಪಗಳಿಗೆ ತಿರುಗೇಟು ಕೊಟ್ಟು ಅವರ ಮಾನಸಿಕ ಸ್ಥಿತಿ ಸರಿಯಿಲ್ಲ, ಚಿಕಿತ್ಸೆ ಅಥವಾ ಕೌನ್ಸಿಲಿಂಗ್ ಮೂಲಕ ಸರಿಪಡಿಸಿಕೊಳ್ಳಬೇಕು ಅಂತ ರೋಹಿಣಿ ಕೌಂಟರ್ ಕೊಟ್ಟಿದ್ರು. ಆದರೆ ಇದಕ್ಕೆ ಮತ್ತಷ್ಟು ರೊಚ್ಚಿಗೆದ್ದ ರೂಪಾ ಮೌದ್ಗಿಲ್ ರೋಹಿಣಿ ವಿರುದ್ಧ ಮತ್ತಷ್ಟು ಆರೋಪಗಳನ್ನು ಮಾಡಿದ್ರು. ಆ ಪಿಕ್ಸ್ ಏನು ಹಾಕಿದ್ದೀನಿ ಅದು ಸ್ಯಾಂಪಲ್ ಪಿಕ್ಸ್ ಅಷ್ಟೇ. ಸೊ ಅದರಲ್ಲಿ ಏನು ತಲೆದಿಂಬಿಟ್ಕೊಂಡು ಮಲಗಿರುವಂತಹ ಒಂದು ಪಿಕ್ ಇದೆ. ಸಲೂನಲ್ಲಿ ಕೆಲಸ ಮಾಡಿಸ್ಕೊಳ್ತಿರುವಾಗ ಅಂಥವ್ರು ಇಂಥ ಪಿಕ್ಸ್ಗಳನ್ನ ಪುರುಷ ಅಧಿಕಾರಿಗಳಿಗೆ ಕಳಿಸ್ತಾರೆ ಅಂದ್ರೆ ಏನರ್ಥ? ಯಾಕೆ ಕಳಿಸ್ತಾರೆ, ಯಾಕೆ ಕಳಿಸ್ಬೇಕು? ಅದು ಪ್ರೈವೇಟ್ ಮ್ಯಾಟರ್ ಆಗೋದಿಲ್ಲ. ಆ ಪಿಕ್ಸ್ ಈಗ ಯಾಕೆ ಹಾಕಿದ್ರಿ ಅಂದ್ರೆ ನನಗೆ ಈಗ ಯಾಕೆ ಎತ್ತಿದ್ರಿ ಅಂದ್ರೆ ಆ ಪಿಕ್ಸ್ ನನಗೆ ಸಿಕ್ಕಿರೋದೇ ಈಗ, ಆಯ್ತಾ? ನಾ ಮುಂಚೆ ಸಿಕ್ಕಿದ್ರೆ ಮುಂಚೆನೆ ಹೇಳ್ತಿದ್ದೆ. ಕಳೆದ 1 ತಿಂಗಳಿಂದ ನನಗೆ ಆ ಪಿಕ್ಸ್ ಸಿಕ್ಕಿದೆ. ಭಾನುವಾರ ರೋಹಿಣಿ ಸಿಂಧೂರಿ ಅವರ ಕೆಲವು ಫೋಟೋಗಳನ್ನ ಬಿಡುಗಡೆ ಮಾಡಿದ್ದ ರೂಪಾ ಅವು ಫೇಕ್ ಅಲ್ಲ, ರೋಹಿಣಿ ಅವರೇ ಸ್ವತಃ ಪುರುಷ IAS ಅಧಿಕಾರಿಗಳಿಗೆ ಕಳಿಸಿರುವಂಥದ್ದು. ಅವರು ಅಂತಹ ಫೋಟೋಗಳನ್ನ IAS ಅಧಿಕಾರಿಗಳಿಗೆ ಕಳಿಸುವಂತಹ ಕೆಲಸ ಏನಿದೆ ಅಂತ ಪ್ರಶ್ನೆ ಮಾಡಿದ್ರು. ಆದ್ರೆ ಇದಕ್ಕೆ ಗರಂ ಆಗಿರೋ ರೋಹಿಣಿ ಸಿಂಧೂರಿ ಅವರ ಪತಿ ರೂಪಾ ಮೌದ್ಗಿಲ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದು ಅವರ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ರೋಹಿಣಿ ರೂಪಾ ಜಗಳದಲ್ಲಿ ಡಿಕೆ ರವಿ ಹೆಸರು. ಮಗನ ಹೆಸರನ್ನ ಎಳೆದು ತಂದಿದ್ದಕ್ಕೆ ರವಿ ತಾಯಿ ಹೇಳಿದ್ದೇನು? ಹೆಣ್ಣು ಅಂದ್ರೆ ಹೆಣ್ಣು, ಅಧಿಕಾರಿ ಆದ್ರೆ ಏನು, ಹಳ್ಳಿಲಿರೋ ಹೌಸ್ ವೈಫ್ ಆದ್ರೆ ಏನು? ಅವ್ರ ಜಗಳಕ್ಕೆ ಇಳಿದ್ರೆ ಜಗತ್ತೇ ಅಲುಗಾಡಿ ಹೋಗುತ್ತೆ, ಸಾಮ್ರಾಜ್ಯಗಳೇ ಬಿದ್ದು ಹೋಗುತ್ತೆ. ಈಗ ರೂಪಾ ಮತ್ತು ರೋಹಿಣಿ ವಿಚಾರದಲ್ಲೂ ಸಾಮ್ರಾಜ್ಯಗಳೇ ಅಲುಗಾಡೋ ಮಟ್ಟಕ್ಕೆ ಹೋಗಿದೆ. ಸರ್ಕಾರವೇ ತಲೆ ಕೆಡಿಸಿಕೊಂಡು ಇವರ ಬಗ್ಗೆ ಮಾತಾಡುವಂತಾಗಿದೆ. ಇದರ ನಡುವೆ ಇವರ ಜಗಳದಲ್ಲಿ ದಿವಂಗತ ಡಿಕೆ ರವಿ ಅವರ ಹೆಸರು ಪ್ರಸ್ತಾಪ ಆಗಿರೋದಕ್ಕೆ ಅವ್ರ ತಾಯಿ ಗರಂ ಆಗಿದ್ದಾರೆ. ನಿಮ್ಮ ಜಗಳದಲ್ಲಿ ನನ್ನ ಮಗನ ಹೆಸರನ್ನ ಎಳೆತರಬೇಡಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. 8 ವರ್ಷ ಆದ್ಮೇಲೆ ಯಾಕೆ ಅವ್ರನ್ನ ಈಚೆಗೆ ತರಬೇಕು? ಇವರಿಂದ ತಾನೇ ಅಯ್ಯಮ್ಮನೇನಾರ ಮಾಡ್ಬೇಕು ಅಂತ ಮಾಡಿದ್ದಾರೆ. ರೂಪಂದು ತೆಪ್ಪಲ್ವೇನಪ್ಪ? ರೂಪ, ನೀನ್ ಹಿಂಗ್ ಮಾತಾಡೋದು ತೆಪ್ಪು ಕಣಮ್ಮ, ಮಾತಾಡಬಾರ್ದು. ನನ್ನ ಮಗನ ನೀನು ಟಿವಿಗೆ ತರಬಾರ್ದು. ಅರ್ಥ ಆಗಲ್ವೇ ನಿನ್ಗೆ? ಅರ್ಥ ಆಗಲ್ವೇ? ಅಮ್ಮ ಅಳ್ತಾರೆ, ಕರೀತಾರೆ ಮಗನ್ ನೋಡ್ಕೊಂಡು ಅಂತವ. ಎಸ್, ಡಿಕೆ ರವಿ ಆತ್ಮಹತ್ಯೆ ಪ್ರಕರಣದಲ್ಲಿ ತನಿಖೆಯೂ ಆಯ್ತು, CBI ರಿಪೋರ್ಟ್ ಕೊಟ್ಟಿದ್ದು ಆಯ್ತು. ಎಲ್ಲಾ ಮುಗಿದೋಯ್ತು ಅಂತ ಜನ ಮರೆತಿದ್ದಾಗಲೇ ಮತ್ತೆ ಅವರ ಹೆಸರು ತೆರೆ ಮೇಲೆ ಬಂದಿದೆ. ಈ ಬಾರಿ IPS ಅಧಿಕಾರಿ ರೂಪಾ ಮೌದ್ಗಿಲ್ ಅವರು ಡಿಕೆ ರವಿ ಹೆಸರನ್ನ ತೆಗೆದು ಡಿಕೆ ರವಿ ಪತ್ನಿ ಕುಸುಮಾ ಅವರನ್ನ ಮಾತನಾಡುವಂತೆ ಮಾಡಿದ್ದಾರೆ. ಡಿಕೆ ರವಿ ಆತ್ಮಹತ್ಯೆ ಪ್ರಕರಣದಲ್ಲಿ ರೋಹಿಣಿ ಸಿಂಧೂರಿ ಚಾಟಿಂಗ್ ಮಾಡಿರೋ ಬಗ್ಗೆ ಉಲ್ಲೇಖ ಇದೆ. ಅವರು ರವಿ ಅವರನ್ನ ಬ್ಲಾಕ್ ಮಾಡಬಹುದಿತ್ತು, ಅನಗತ್ಯವಾಗಿ ಅವರನ್ನ ಉತ್ತೇಜಿಸಿದ್ರು ಅಂತ ರೂಪಾ ಆರೋಪಗಳನ್ನು ಮಾಡಿದ್ರು.
ಇದಕ್ಕೆ ಡಿಕೆ ರವಿ ಅವರ ತಾಯಿ ಬೇಸರ ವ್ಯಕ್ತಪಡಿಸಿದ್ದಾರೆ. ನೀನ್ ಹಿಂಗ್ ಮಾತಾಡೋದು ತೆಪ್ಪು ಕಣಮ್ಮ, ಮಾತಾಡಬಾರ್ದು. ನನ್ನ ಮಗನ ನೀನು ಟಿವಿಗೆ ತರಬಾರ್ದು. ಅರ್ಥ ಆಗಲ್ವೇ ನಿನಗೆ? ಅರ್ಥ ಆಗಲ್ವೇ? ಅಮ್ಮ ಅಳ್ತಾರೆ, ಕರೀತಾರೆ ಮಗನ್ ನೋಡ್ಕೊಂಡು ಅಂತವ. ಇನ್ನು ರೂಪಾ ಮಾಡಿರೋ ಆರೋಪಗಳಿಗೆ ಜನ ಒಬ್ರೊಬ್ರು ಒಂದೊಂದು ರೀತಿಯಲ್ಲಿ ಪ್ರತಿಕ್ರಿಯೆ ಕೊಡ್ತಾ ಇದ್ದು, IAS ಅಧಿಕಾರಿ ಸಿಂಧೂರಿ ಅವರು ನಿಜವಾಗಿಯೂ ತಪ್ಪು ಮಾಡಿದ್ರೆ ಆ ದಾಖಲೆಗಳನ್ನ ಸರ್ಕಾರಕ್ಕೆ ಕೊಡಬೇಕಿತ್ತು. ಅದು ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನೆಲ್ಲ ಹರಿಬಿಟ್ಟು ಜಗಳ ಮಾಡ್ತಿರೋದು ಸರಿಯಲ್ಲ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ಡಿ ರೂಪಾ ಮಾಡಿದ್ದೇ ಸರಿ ಅಂತ ಅವರಿಗೆ ಬೆಂಬಲ ಸೂಚಿಸಿದ್ದಾರೆ. ಆದ್ರೆ ಸಿಎಂ ಸೇರಿದಂತೆ ರಾಜಕಾರಣಿಗಳು ಈ ವಿಷಯದ ಬಗ್ಗೆ ಸೀರಿಯಸ್ ಆಗಿದ್ದು ಇಬ್ಬರು ಅಧಿಕಾರಿಗಳಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ನಗ್ನ ಚಿತ್ರ ಡಿಲೀಟ್ ಸೀಕ್ರೆಟ್ IPS ರೂಪಾ ಬಾಂಬ್. ಸೋ ಮ್ಯಾಡ್ಲಿ ಫೈಟ್ ಆಯ್ತಾ ರೂಪಾ ರೋಹಿಣಿ ಜಗಳ? ಇಷ್ಟಕ್ಕೂ IPS ಅಧಿಕಾರಿ ರೂಪಾ ರೋಹಿಣಿ ಸಿಂಧೂರಿ ಮೇಲೆ ಆರೋಪಗಳನ್ನ ಮಾಡಿದ್ದಾದ್ರೂ ಯಾಕೆ? ಪರ್ಸನಲ್ ವಿಚಾರಗಳನ್ನ ಕೆದಕಿ ಟಾರ್ಗೆಟ್ ಮಾಡಿದ್ಯಾಕೆ? ಇದರ ಹಿಂದೆ ವೈಯಕ್ತಿಕ ಕಾರಣಗಳೇನಾದ್ರೂ ಇದೆಯಾ? ಏನದು 2011 2013ರ ಕಥೆ? ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಬಳಿ ರೂಪಾ ಏನೆಲ್ಲ ಹೇಳಿಕೆ ಕೊಟ್ರು ಅದೆಲ್ಲವನ್ನ ತೋರಿಸ್ತೀವಿ ನೋಡಿ. ನೀನು ಕೌಂಟರ್ ಕೊಟ್ರೆ ನಾನು ಡಬಲ್ ಕೌಂಟರ್ ಕೊಡ್ತೀನಿ. ನೀನು ಕಂಪ್ಲೇಂಟ್ ಕೊಟ್ರೆ ನಾನು ಸಾಕ್ಷಿಗಳನ್ನೇ ಮುಂದೆ ಇಡ್ತೀನಿ. ಒಟ್ನಲ್ಲಿ ನಾನು ನಿನ್ನ ಬಿಡಲಾರೆ ಅಂತಿದ್ದಾರೆ IPS ರೂಪಾ ಮತ್ತು IAS ಅಧಿಕಾರಿ ರೋಹಿಣಿ. ಆ ಮೂಲಕ ಇಬ್ಬರು ಅಧಿಕಾರಿಗಳ ಜಗಳ ಈಗ ವಿಧಾನಸೌಧ ಮೆಟ್ಟಿಲು ಏರಿದೆ. ನೀನಾ ಒಂದು ಕೈ ನೋಡೇ ಬಿಡೋಣ ಅಂತ ಇಬ್ಬರು ಆರೋಪ ಪ್ರತ್ಯಾರೋಪಗಳನ್ನ ಮಾಡಿಕೊಂಡು ಮುಂದಕ್ಕೆ ಹೋಗ್ತಾ ಇದ್ದಾರೆ. ರೂಪಾ ವರ್ಸಸ್ ರೋಹಿಣಿ ಬೆಂಕಿ ಹೊತ್ಕೊಂಡಿದ್ದು ಹೇಗೆ? ಸೋ ಮ್ಯಾಡ್ಲಿ ಬ್ಯೂಟಿಫುಲ್ ಡಿಲೀಟ್ ಆದ ಆ ಫೋಟೋ ಸೀಕ್ರೆಟ್. ರೂಪಾ ರೋಹಿಣಿ ಭರ್ಜರಿ ಫೈಟ್, ಸರ್ಕಾರದ ಕ್ರಮ ಏನು? ಎಸ್, IAS ಮತ್ತು IPS ಜಗಳ ಈಗ ವಿಧಾನಸೌಧಕ್ಕೆ ಬಂದಿದೆ. ಮೊದಲು ರೋಹಿಣಿ ಸಿಂಧೂರಿ ದೂರು ಕೊಟ್ಟು ವಾರ್ನಿಂಗ್ ಕೊಟ್ಟು ಹೋದ್ರೆ ನಾನೇನು ಕಡಿಮೆನಾ ಅಂತ IPS ಅಧಿಕಾರಿ ರೂಪಾ ಸಹ ವಿಧಾನಸೌಧಕ್ಕೆ ಬಂದು ಮುಖ್ಯ ಕಾರ್ಯದರ್ಶಿಗೆ ದೂರು ಕೊಟ್ಟು ಹೋಗಿದ್ದಾರೆ. ಅವರು ಅಧಿಕಾರದಲ್ಲಿದ್ದಾಗ ಸಾಕಷ್ಟು ಅಕ್ರಮಗಳನ್ನ ಮಾಡಿದ್ದಾರೆ. ಇಷ್ಟೆಲ್ಲ ಮಾಡಿದ್ರೂ ಅವರ ಮೇಲೆ ಕ್ರಮ ಯಾಕಾಗ್ತಾ ಇಲ್ಲ? ಅವರ ವಿರುದ್ಧ ಕ್ರಮ ಆಗದಂತೆ ತಡೀತಾ ಇರೋ ಕಾರಣದ ಕೈಗಳು ಯಾರು ಅಂತ ರೂಪಾ ಪ್ರಶ್ನೆ ಮಾಡಿದ್ದಾರೆ. ಈ ರೋಹಿಣಿ ರೂಪಾ ಕಿತ್ತಾಟ ಯಾವ ಸಿನಿಮಾ ಫೈಟಿಂಗೂ ಕಡಿಮೆ ಇಲ್ಲದಂತೆ ನಡೀತಾ ಇದೆ. ಹೀಗೆ ಜವಾಬ್ದಾರಿಯುತ ಸ್ಥಾನದಲ್ಲಿರೋ ಒಬ್ಬ IPS ಅಧಿಕಾರಿ ಮತ್ತು IAS ಅಧಿಕಾರಿ ಜಗಳ ಮಾಡಿಕೊಳ್ತಾ ಇರೋದು ಇದೇ ಮೊದಲು ಅನ್ನಿಸುತ್ತೆ. ಅದಕ್ಕೆ ಈಗ ಜನರ ದೃಷ್ಟಿ ಅಧಿಕಾರಿಗಳ ಜಗಳದ ಮೇಲೆ ಬಿದ್ದಿದೆ. ಜಗಳ ತಾರಕಕ್ಕೆ ಹೋದಂತೆ ಒಬ್ಬರ ಮೇಲೆ ಒಬ್ಬರು ನಾನಾ ರೀತಿಯ ಆರೋಪಗಳನ್ನ ಮಾಡಿಕೊಳ್ತಾ ಇದ್ದು ಸಾಕಷ್ಟು ಸ್ವಾರಸ್ಯಕರ ವಿಚಾರಗಳು ಬೆಳಕಿಗೆ ಬಂದಿವೆ. ನಗ್ನ ಚಿತ್ರಗಳ ಡಿಲೀಟ್ ಸೀಕ್ರೆಟ್ನಿಂದ ಹಿಡಿದು ಅಕ್ರಮಗಳ ಇತಿಹಾಸವೆಲ್ಲ ಬಯಲಿಗೆ ಬರ್ತಾ ಇದೆ. ಈ ಎಲ್ಲ ವಿಚಾರ ಈಗ ಸರ್ಕಾರಕ್ಕೂ ತಲೆನೋವು ಉಂಟು ಮಾಡಿದೆ. ರಾಜ್ಯದಲ್ಲಿ IAS ಮತ್ತು IPS ಜಗಳ ಯಾವ ಮಟ್ಟಕ್ಕೆ ಹೋಗಿದೆ ಅಂದ್ರೆ ಇವರಿಬ್ಬರ ಜಟಾಪಟಿ ಇದೀಗ ವಿಧಾನಸಭೆಯಲ್ಲೂ ಪ್ರತಿಧ್ವನಿಸಿದೆ. ಆಡಳಿತ ಮತ್ತು ವಿಪಕ್ಷಗಳ ನಡುವೆ ವಾಕ್ಸಮರ ನಡೆದಿದೆ. ಬಜೆಟ್ ಮೇಲಿನ ಚರ್ಚೆ ವೇಳೆ ಮಳವಳ್ಳಿ JDS ಶಾಸಕ ಅನ್ನದಾನಿ ಅವರು ಇಬ್ಬರು ಮಹಿಳಾ ಅಧಿಕಾರಿಗಳ ಜಟಾಪಟಿ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಈ ವೇಳೆ ಮಧ್ಯಪ್ರವೇಶಿಸಿ ಮಾತನಾಡಿದ ವಿಪಕ್ಷ ನಾಯಕ ಸಿದ್ದರಾಮಯ್ಯ, ಅಧಿಕಾರಿಗಳ ಕಿತ್ತಾಟದಿಂದ ನಮ್ಮ ಮಾನ ಮರ್ಯಾದೆ ಹರಾಜಾಗ್ತಿದೆ ಅಂದ್ರು. ನಂತರ ಈ ವಾದ ಬೇರೆ ರೂಪ ಪಡೆದುಕೊಂಡು ಸದನದಲ್ಲಿ ಕೆಲ ಕಾಲ ಗದ್ದಲ ಉಂಟಾಗುವಂತೆ ಆಯಿತು. ರಾಜ್ಯದಲ್ಲಿ IAS ಮತ್ತು IPS ಯಾವುದಕ್ಕೂ ಸೊಪ್ಪು ಹಾಕ್ತಾ ಇಲ್ಲ. ಯಾರ ಮಾತು ಕೇಳಿಯೂ ಸೈಲೆಂಟ್ ಆಗ್ತಾ ಇಲ್ಲ. ಇವ್ರ ಜಗಳ ಹಂತ ಹಂತವಾಗಿ ಬೇರೆ ರೂಪವನ್ನೇ ಪಡೆದುಕೊಳ್ತಾ ಇದೆ. ಭಾನುವಾರ ಕೆಲವು ಫೋಟೋಗಳನ್ನ ಮಾತ್ರ ಪೋಸ್ಟ್ ಮಾಡಿದ್ದ ರೂಪಾ ಏನಿದ್ರ ಕಥೆ ಅಂತ ಪ್ರಶ್ನೆ ಮಾಡಿದ್ರು. ಆದ್ರೆ ಈಗ ಡಿಲೀಟ್ ಮಾಡಿದ ಚಾಟಿಂಗ್ ಬಗ್ಗೆ ಫೋಟೋ ಮಾಡಿದ್ದು ಅದನ್ನ ನಗ್ನ ಚಿತ್ರಗಳು ಅಂತ ಕರೆದಿದ್ದಾರೆ. ಅಷ್ಟಕ್ಕೆ ನಿಲ್ಲದ ರೂಪಾ ಇದ್ರ ಬಗ್ಗೆ ತನಿಖೆ ನಡೆದ್ರೆ ಡಿಲೀಟ್ ಮಾಡಿರೋ ನಗ್ನ ಚಿತ್ರಗಳನ್ನೇ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆ ಮೂಲಕ ಮ್ಯಾಡ್ಲಿ ಬ್ಯೂಟಿಫುಲ್ ಚಾಟಿಂಗ್ನ ರಹಸ್ಯ ಬಿಚ್ಚಿಟ್ಟಿದ್ದಾರೆ. ಇದಕ್ಕೂ ಮೊದಲು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರನ್ನ ಭೇಟಿಯಾಗಿದ್ದ ರೋಹಿಣಿ ಸಿಂಧೂರಿ IPS ಅಧಿಕಾರಿ ರೂಪಾ ಮಾಡಿರೋ ಆರೋಪಗಳೆಲ್ಲವೂ ಸುಳ್ಳು, ಅವರು ಮಾಡಿರೋ ಆರೋಪಗಳಲ್ಲಿ ಹುರುಳಿಲ್ಲ ಅಂತ ಅದಕ್ಕೆ ಸಂಬಂಧಿಸಿದ ಎಲ್ಲಾ ದಾಖಲೆಗಳನ್ನು ಮುಖ್ಯ ಕಾರ್ಯದರ್ಶಿಗೆ ಕೊಟ್ಟಿದ್ರು. ಅಲ್ಲದೆ ಸುಳ್ಳು ಆರೋಪಗಳನ್ನ ಮಾಡಿ ಸರ್ವಿಸ್ ಕಂಡಕ್ಟ್ ನಿಯಮ ಉಲ್ಲಂಘಿಸಿದ್ದಾರೆ, ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಆರೋಪಿಸಿದ್ರು. ರೂಪಾ ಆರೋಪಗಳಿಗೆ ಉತ್ತರ ನೀಡುತ್ತಾ ರೋಹಿಣಿ ಅವರು, ಚಾಮರಾಜನಗರದ ಆಕ್ಸಿಜನ್ ದುರಂತದಲ್ಲಿ ನನ್ನ ಪಾತ್ರ ಇಲ್ಲ, ತನಿಖೆಯಲ್ಲಿ ಸಾಬೀತಾಗಿದೆ.
ಮಂಡ್ಯ ಸಿಇಒ ಆಗಿದ್ದಾಗ ಶೌಚಾಲಯ ನಿರ್ಮಾಣದಲ್ಲಿ ತಪ್ಪು ಲೆಕ್ಕ ತೋರಿಸಿ ಪ್ರಶಸ್ತಿ ಪಡೆದಿಲ್ಲ. ನಾನು 3 IAS ಅಧಿಕಾರಿಗಳಿಗೆ ಫೋಟೋ ಕಳಿಸಿದ್ದೇನೆ ಅನ್ನೋದು ಸುಳ್ಳು. ಜಾಲಹಳ್ಳಿಯಲ್ಲಿರೋ ಭೂಮಿ ನನ್ನ ಅತ್ತೆ ಹೆಸರಿನಲ್ಲಿದೆ. ನನಗೂ ಅದಕ್ಕೂ ಸಂಬಂಧ ಇಲ್ಲ. ನಾನು ಮೈಸೂರು DC ಆಗಿದ್ದಾಗ ಆಸ್ತಿ ಮಾಡಿಕೊಂಡಿದ್ದೇನೆ ಅನ್ನೋದು ನಿರಾಧಾರ ಮತ್ತು ಸುಳ್ಳು ಎಂದು ಹೇಳಿದ್ದಾರೆ. ಇಷ್ಟೆಲ್ಲ ದಾಖಲೆಗಳನ್ನು ಕೊಟ್ಟು ರೋಹಿಣಿ ಸಿಂಧೂರಿ ಹೋಗ್ತಾ ಇದ್ದಂತೆ ವಿಧಾನಸೌಧಕ್ಕೆ ಎಂಟ್ರಿ ಕೊಟ್ಟಿದ್ದು IPS ಅಧಿಕಾರಿ ಡಿ ರೂಪಾ. ಹೌದು, ರೋಹಿಣಿ ಸಿಂಧೂರಿ ಬಂದು ಹೋದ ಕೆಲ ಹೊತ್ತಲ್ಲೇ ಎಂಟ್ರಿ ಕೊಟ್ಟ ರೂಪಾ ಮತ್ತೆ ರೋಹಿಣಿ ಸಿಂಧೂರಿ ವಿರುದ್ಧ ಗುಡುಗಿದ್ರು. ಆಕೆ ಯಾರ್ಯಾರಿಗೆ ತಮ್ಮ ನಗ್ನಚಿತ್ರ ಕಳಿಸಿದ್ದಾರೆ ಅನ್ನೋದು ನನಗೆ ಗೊತ್ತು. ಅವರ ವಿರುದ್ಧ ತನಿಖೆ ಮಾಡಿದ್ರೆ ಡಿಲೀಟ್ ಆದ ನಗ್ನಚಿತ್ರಗಳನ್ನು ಕೊಡ್ತೀನಿ ಅಂತ ರೂಪಾ ಹೇಳಿದ್ರು. ಅಲ್ಲದೆ ರೋಹಿಣಿ ಸಿಂಧೂರಿ ಪರವಾಗಿ ಕಾಣದ ಕೈಗಳು ಕೆಲಸ ಮಾಡ್ತಾ ಇವೆ. ಯಾರು ಅವರ ಪರವಾಗಿದ್ದಾರೆ ಅವರ ವಿರುದ್ಧವೂ ತನಿಖೆ ಆಗಬೇಕು ಅಂತ ರೂಪಾ ಒತ್ತಾಯಿಸಿದ್ರು. ಅದು ಅವ್ರು ಹೇಳಿ, ಅವ್ರಿಗೆ ಎಲ್ಲದನ್ನು ನನಗೆ ಬಿಟ್ರೆ ಯಾಕೆ, ಅವ್ರು ಹೇಳಿ ಯಾವ ತನಿಖೆ ಸಂಸ್ಥೆ ತನಿಖೆ ಮಾಡ್ತದೆ ಅವ್ರ ಹತ್ರ ನಾನು ಎಲ್ಲ ಚಾಟ್ಸ್ ಕೊಡ್ತೀನಿ. ಎಸ್, ನೋಡಿದ್ರಲ್ಲ ಇಬ್ಬರು ಪ್ರಭಾವಿ ಅಧಿಕಾರಿಗಳ ವಾಕ್ಸಮರವನ್ನ. ಹೀಗೆ ಬೀದಿಗೆ ಬಂದು ಜಗಳ ಮಾಡಿಕೊಂಡ್ರೆ ಏನಾಗಬಹುದು ಅಂತ. ಒಬ್ಬರ ಮೇಲೊಬ್ಬರು ಆರೋಪಗಳನ್ನ ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನು ಯೋಚನೆ ಮಾಡದೆ ಒಬ್ಬರ ಮೇಲೊಬ್ಬರು ಮುಗಿಬೀಳ್ತಾ ಇದ್ದಾರೆ. ಇದ್ದಕ್ಕಿದ್ದಂತೆ ಯಾಕೆ ಹೀಗೆ ಜಗಳ ಮಾಡಿಕೊಂಡ್ರು, ಇವರ ನಡುವೆ ಬೆಂಕಿ ಹೊತ್ಕೊಳ್ಳೋಕೆ ಕಾರಣ ಏನು ಅನ್ನೋ ವಿಚಾರ ಈಗ ಎಲ್ಲರನ್ನ ಕಾಡ್ತಾ ಇದೆ. ಇಬ್ಬರ ನಡುವೆ ಯಾವುದೋ ಒಂದು ವಿಚಾರ ಈ ಮಟ್ಟದ ದ್ವೇಷಕ್ಕೆ ಕಾರಣವಾಗಿದೆ. ಒಂದು ವೇಳೆ ರೋಹಿಣಿ ಸಿಂಧೂರಿಯವರೇ ಆ ಫೋಟೋಗಳನ್ನ ಕಳಿಸಿದ್ರೆ ಅವನ್ನ ಯಾರಿಗೆ ಕಳಿಸಿದ್ರು? ಅವು ಈಗ IPS ಅಧಿಕಾರಿ ರೂಪಾಗೆ ಸಿಕ್ಕಿದ್ದು ಹೇಗೆ ಅನ್ನೋದು ಈಗ ಎಲ್ಲರನ್ನ ಕಾಡ್ತಾ ಇರೋ ಪ್ರಶ್ನೆ. IPS ಅಧಿಕಾರಿ ರೂಪಾ ಅವರೇ ಹೇಳ್ಕೊಂಡಿರೋ ಹಾಗೆ ರೋಹಿಣಿ ಸಿಂಧೂರಿ ಅವರಿಗೆ ನಾನು ಮತ್ತು ನನ್ನ ಪತಿ ಮೌನಿಶ್ ಮೌದ್ಗಿಲ್ ಸಾಕಷ್ಟು ಸಹಾಯ ಮಾಡಿದ್ದೇವೆ. ಹಾಸನದಲ್ಲಿ ಅವರನ್ನ ಎತ್ತಂಗಡಿ ಮಾಡಿದಾಗ ನನ್ನ ಪತಿಯೇ ಕ್ಯಾಟ್ನಲ್ಲಿ ದಾವೆ ಹೂಡಲು ಅವರಿಗೆ ಅರ್ಜಿ ಬರೆದು ಕೊಟ್ಟಿದ್ರು ಅಂತ ಹೇಳಿದ್ದಾರೆ. ಅಲ್ಲದೆ ಕೆಲವು IAS ಅಧಿಕಾರಿಗಳಿಗೆ ರೋಹಿಣಿ ಆಕ್ಷೇಪಾರ್ಹ ಫೋಟೋಗಳನ್ನ ಕಳಿಸಿದ್ದಾರೆ. ಹಾಗೆ ಮಾಡಿ ತಮಗೆ ಬೇಕಾದ ಕೆಲಸಗಳನ್ನ ಮಾಡಿಸಿಕೊಂಡಿದ್ದಾರೆ ಅಂತಲೂ ಆರೋಪ ಮಾಡಿದ್ದಾರೆ. ಆದ್ರೆ ಆ 3 IAS ಅಧಿಕಾರಿಗಳು ಯಾರು ಅನ್ನೋದನ್ನ ಮಾತ್ರ ಹೇಳ್ತಾ ಇಲ್ಲ. ರೋಹಿಣಿಯವರೇ ಯಾರಿಗೆ ತಮ್ಮ ಫೋಟೋಗಳನ್ನ ಕಳಿಸಿದ್ದಾರೆ ಎಂದು ಹೇಳಲಿ ಅಂತ ಸವಾಲ್ ಹಾಕಿದ್ದಾರೆ. ಆದ್ರೆ ಯಾರದ್ದೋ ಮೊಬೈಲ್ನಿಂದ ಇವರು ಚಾಟಿಂಗ್ ಮತ್ತು ಫೋಟೋಗಳನ್ನ ಕಳಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಹಾಗಾಗಿ ತಮ್ಮ ಪತಿ IAS ಅಧಿಕಾರಿ ಮೌನಿಶ್ ಮೌದ್ಗಿಲ್ ಮೂಲಕ ಈ ಫೋಟೋಗಳು ಸಿಕ್ಕಿರಬಹುದಾ ಅನ್ನೋ ಅನುಮಾನ ಹುಟ್ಕೊಂಡಿದೆ. ರಾಜ್ಯದಲ್ಲಿ ಸಾಕಷ್ಟು IAS ಮತ್ತು IPS ಅಧಿಕಾರಿಗಳಿದ್ರು. ಈ ಇಬ್ಬರು ಅಧಿಕಾರಿಗಳೇ ಹಿಂದಿನಿಂದಲೂ ಹೆಚ್ಚು ಪ್ರಚಾರ ಪಡೆದುಕೊಂಡಿದ್ರು. ಯಾಕಂದ್ರೆ ಇವರೇ ಸಾಕಷ್ಟು ವಿವಾದಗಳನ್ನ ಮಾಡಿಕೊಂಡಿದ್ರು. ಮಾಧ್ಯಮದಲ್ಲಿ ಇವರ ಹೆಸರೇ ಅತಿ ಹೆಚ್ಚು ಕೇಳಿ ಬಂದಿತ್ತು. ಈಗ ಇವರೇ ಕಿತ್ತಾಡಿಕೊಂಡು ಮತ್ತೆ ಪ್ರಚಾರದಲ್ಲಿದ್ದಾರೆ. ಜನರಿಗಾಗಿ ಕೆಲಸ ಮಾಡಬೇಕಾದ ಇವರು ಈ ರೀತಿ ಬೀದಿಗೆ ಬಂದು ಜಗಳ ಮಾಡ್ಕೊಳ್ತಾ ಇರೋದು ಎಷ್ಟು ಸರಿ ಅಂತ ಜನತೆ ಪ್ರಶ್ನೆ ಮಾಡ್ತಾ ಇದೆ. ನೋಡಿದ್ರಲ್ಲ ವೀಕ್ಷಕರೇ, ಆರೋಪ ಪ್ರತ್ಯಾರೋಪ, ದೂರು ಪ್ರತಿದೂರು, ಇಬ್ಬರ ಅಧಿಕಾರಿಗಳ ನಡುವೆ ಹೇಗೆಲ್ಲ ವಾರ್ ನಡೀತಾ ಇದೆ ಅಂತ. ಇದಾಗಿತ್ತು ಈ ಹೊತ್ತಿನ ಫೋಕಸ್ 18. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.